Hello everyone, welcome to Sanmarga classes. Next question from The Wonderful Words. How does the poet describe the impact of words on our lives? Okay. ಸೊ ಹೇಗೆ ಶಬ್ದಗಳು ನಾವು ಉಪಯೋಗಿಸುವ ಶಬ್ದಗಳು ನಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತವೆ ಅಂತ ಕೇಳ್ತಾರೆ. ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ ಇಂಪ್ಯಾಕ್ಟ್ ಆಫ್ ವರ್ಡ್ ಇನ್ ಅವರ್ ವರ್ಡ್ಸ್ ಆನ್ ಅವರ್ ಲೈಫ್ಸ್? ಓಕೆ. The answer is, see here, words can feed and dress our thoughts. ಅಂತಂದ್ರೆ ಏನು ಮಕ್ಕಳೇ? ಸೊ ನಮ್ಮಲ್ಲಿರುವ ಯೋಚನೆಗಳಿಗೆ ನಾವು ಸುಂದರವಾಗಿ ಅಲಂಕಾರ ಮಾಡಿದಾಗ, ಡ್ರೆಸ್ ಹಾಕಿದಾಗ, ಅದು ಶಬ್ದ, ಸುಂದರವಾದ ಶಬ್ದಗಳಲ್ಲಿ ಅದನ್ನ ವ್ಯಕ್ತಪಡಿಸೋದು. ಓಕೆ, ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಥಾಟ್ಸ್ ಬೈ ಯೂಸಿಂಗ್ ಬ್ಯೂಟಿಫುಲ್ ವರ್ಡ್ಸ್, isn't it? It is told by the poet as expressed as the dressing our thoughts through words. Okay, we can feed our thoughts through words. ಅಂದ್ರೆ ಫೀಡ್ ಅಂತಂದ್ರೆ ಏನು? ಅದಕ್ಕೆ ಆಹಾರವನ್ನ ಕೊಡುವುದು. ನಮ್ಮ ಚಿಂತನೆಗಳನ್ನ ನಾವು ಹೇಗೆ ಬೆಳೆಸಿಕೊಳ್ಳಬೇಕು, ಯಾವ ರೀತಿಯ ಶಬ್ದಗಳನ್ನು ಉಪಯೋಗಿಸ್ತೀವೋ ಅದೇ ರೀತಿ ಅದು ವ್ಯಕ್ತವಾಗುತ್ತೆ ಅಲ್ವಾ? ಸೊ ವರ್ಡ್ಸ್ ಕ್ಯಾನ್ ಫೀಡ್ ಅಂಡ್ ಡ್ರೆಸ್ ಅವರ್ ಥಾಟ್ಸ್, influencing our understanding. Words can bring new ideas, emotions and connections to our lives. So ಶಬ್ದಗಳು ನಮ್ಮ ಜೀವನದಲ್ಲಿ ಹೊಸ ಹೊಸ ಸಂಬಂಧಗಳನ್ನ, ಹೊಸ ಹೊಸ ಐಡಿಯಾಗಳನ್ನ, ಹೊಸ ಹೊಸ ಕನೆಕ್ಷನ್ಗಳನ್ನ ಕೊಡ್ತವೆ ಮಕ್ಕಳೇ. ಓಕೆ, ಸೊ ದೇ ಕ್ಯಾನ್ ಪ್ರೊವೈಡ್ emotions, new ideas and connections to our lives. Okay, thank you.